ನಮಸ್ಕಾರ, ನಾನು ನಿಮಿತಾ. ವೆಲ್ಕಮ್ ಟು ನಿಮ್ಮಿ ಜೊತೆ. ನೀವು ಟೈಟಲ್ ನೋಡಿರಬಹುದು ನಾನಿವತ್ತು ಎಲ್ಲಿಗೆ ಬಂದಿದ್ದೇನೆ ಅಂತ ಹೇಳಿ. ನಾನಿವತ್ತು ಗೋವಾಗೆ ಬಂದಿದ್ದೇನೆ. ನನ್ನ ಹಸ್ಬೆಂಡ್ 4-5 ಮಂತ್ಸಿಂದ ಫುಲ್ ಬ್ಯುಸಿ ಇದ್ರು. ಅವರಿಗೆ ಫ್ಯಾಮಿಲಿಗೆ ಟೈಮ್ ಕೊಡಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಈ 2 ಡೇಸ್ ಅವರಿಗೆ ವೀಕೆಂಡಲ್ಲಿ ಫ್ರೀ ಟೈಮ್ ಸಿಕ್ಕಿದೆ, ಅವರಿಗೆ ರಜಾ ಸಿಕ್ಕಿದೆ. ಸೊ ನಾವು ರಿಲ್ಯಾಕ್ಸ್ ಮಾಡಲಿಕ್ಕೋಸ್ಕರ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೋಸ್ಕರ ನಾವು ಗೋವಾಗೆ ಬಂದಿದ್ದೇವೆ. ಸೊ ಗೋವಾಕ್ಕೆ ನಾವು ಯಾವ ಜಾಗಕ್ಕೆಲ್ಲ ಹೋಗ್ತೀವಿ ಅಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಸೊ ನನ್ನ ಜೊತೆ ಗೋವಾ ಸುತ್ತುವ ಬನ್ನಿ. ನಾವು ಮಡ್ಗಾಂವ್ ರೈಲ್ವೆ ಸ್ಟೇಷನಿಂದ ಸೀದಾ ಕೊಲ್ವಾ ಬೀಚ್ಗೆ ಬಂದು ಅಲ್ಲಿ ರೂಮ್ ಮಾಡಿದ್ವಿ. ಕೊಲ್ವಾ ಬೀಚಲ್ಲಿ ಜಿಮ್ಮೀಸ್ ಕಾಟೇಜ್ ಅಂತ ಹೇಳಿ ಒಂದು ಹೋಟೆಲ್ ಇದೆ, ಅಲ್ಲಿ ಸ್ಟೇ ಆಗಿದ್ವಿ. ಅವ್ರದ್ದೇ ಆದ ತಯಾರವಾಡು ಅಂತ ಹೇಳಿ ರೆಸ್ಟೋರೆಂಟ್ ಕೂಡ ಇದೆ. ಹೋಟೆಲ್ ಮತ್ತು ರೆಸ್ಟೋರೆಂಟ್ ಎರಡೂ ಕೂಡ ತುಂಬ ಚೆನ್ನಾಗಿದೆ. ಈಗ ನೀವು ನೋಡ್ತಾ ಇರುವಂಥದ್ದು ಪಣಜಿಯಲ್ಲಿ ಇರುವ ಒಂದು ಬ್ಯೂಟಿಫುಲ್ ಚರ್ಚ್ ಇದು. ಇದನ್ನು ನೀವು ಹೆಚ್ಚಿನ ಬಾಲಿವುಡ್ ಮೂವಿಗಳಲ್ಲಿ ನೋಡಿರಬಹುದು. ಇದನ್ನು ಚರ್ಚ್ ಆಫ್ ಲೇಡಿ ಆಫ್ ಇಮ್ಯಾಕ್ಯುಲೇಟ್ ಕಾನ್ಸೆಪ್ಷನ್ ಅಂತ ಹೇಳ್ತಾರೆ. ನಾವು ಹೋದಾಗ ಈ ಚರ್ಚ್ ಕ್ಲೋಸ್ ಇತ್ತು. ಇವಾಗ ಸದ್ಯಕ್ಕೆ ಈ ಚರ್ಚ್ ಕ್ಲೋಸ್ ಇದೆ. ಈ ಚರ್ಚ್ದ ಗ್ಯಾಲರಿಗೆ ಹೋಗಿ ನೋಡಿದರೆ ಫುಲ್ ಸಿಟಿ ಕಾಣುತ್ತೆ, ತುಂಬ ಚೆಂದ ಕಾಣುತ್ತೆ ಸಿಟಿ. ನಾನೀಗ ಬಂದಿರೋದು ರೈಸ್ ಮಾಗೋಸ್ ಫೋರ್ಟ್ ಅಂತೇಳಿ. ತುಂಬ ಬ್ಯೂಟಿಫುಲ್ ಫೋರ್ಟ್ ಇದು. ಇದು ಈ ಕಡೆಯಿಂದ ಬಂದರೆ ಫೋರ್ಟ್ ಸಿಗುತ್ತೆ, ಆ ಕಡೆ ಚರ್ಚ್ ಇದೆ. ಸೊ ಫೋರ್ಟ್ಗೆ ಹೋಗೋಣ ಬನ್ನಿ. ಬೇಕಾದರೆ ಅಲ್ಲಿ ಆ ಕಡೆಯಿಂದ ಬಂದು ಈ ಕಡೆ ಕೂತ್ಕೊಳ್ಬೋದು. ಕೂತ್ಕೊಳ್ಳೋ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಈಗ ನೀವು ನೋಡ್ತಿರುವಂಥ ಫೋರ್ಟ್ ಇದು ಸಿಂಕ್ವೇರಿಯಂ ಫೋರ್ಟ್ ಅಂತೇಳಿ, ತುಂಬ ಚಂದದ ಫೋರ್ಟ್. ನನಗೆ ಈ ಜಾಗ ತುಂಬ ಇಷ್ಟ. ಎಷ್ಟು ನೋಡೋಕ್ಕೆ ಚೆನ್ನಾಗಿದೆ ಅಂತ ಹೇಳಿದರೆ ಇಲ್ಲಿಂದ ಹೋಗಲಿಕ್ಕೆ ಮನಸ್ಸಾಗಲ್ಲ. ಇಲ್ಲಿಂದ ಸನ್ಸೆಟ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತದೆ, ತುಂಬ ಒಳ್ಳೆ ಗಾಳಿ ಬೀಸ್ತಾ ಇದೆ.
ಈಗ ನೀವು ನೋಡ್ತಿರೋವಂಥದ್ದು ಕಲಾಂಗುಟ್ಟು ಬೀಚ್. ಎಷ್ಟು ಚೆನ್ನಾಗಿದೆ ಅಲ್ವಾ, ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದಾರಲ್ವ ಈ ಬೀಚನ್ನು. ತುಂಬ ಖುಷಿ ಆಗುತ್ತೆ ನೋಡುವಾಗ, ಎರಡು ಕಣ್ಣು ಸಾಲದು ಇದರ ಚೆಂದ ನೋಡಲಿಕ್ಕೆ. ಇವಾಗ ಇಷ್ಟು ಚೆನ್ನಾಗಿದೆ, ಇನ್ನು ಅಕ್ಟೋಬರ್ ಮಂತಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ಎಲ್ಲ ಶಾಕ್ಸ್ಗಳು ಬಂದಿರ್ತಾರೆ ಇಲ್ಲಿದು ಫುಡ್ ಚೆನ್ನಾಗಿದೆ. ನಾವು ಮಾತ್ರ ಟ್ರೈ ಮಾಡಿಲ್ಲ, ಬಟ್ ಇಲ್ಲಿದು ಫುಡ್ ಎಲ್ಲರೂ ಹೇಳ್ತಾರೆ ತುಂಬ ಚೆನ್ನಾಗಿದೆ ಅಂತೆ. ಒಂದ್ಸಲ ಬಂದವರು ಇಲ್ಲಿದು ಫುಡ್ ಟ್ರೈ ಮಾಡಲೇಬೇಕು ಅಂತ ಹೇಳ್ತಾರೆ. ಬಟ್ ನಾವು ನೆಕ್ಸ್ಟ್ ಡೇ ಹೋಗಬೇಕಿತ್ತು, ಸೊ ನಾವು ಆದಷ್ಟು ನಮ್ಮ ರೂಮ್ಗೆ ಬೇಗ ಹೋಗಬೇಕಿತ್ತು. ಸ್ವಲ್ಪ ಬೇಸರನೂ ಆಯಿತು, ಇಲ್ಲಿಂದ ಬೇಗ ಹೋಗಬೇಕಲ್ಲ ಅಂತ ಹೇಳಿಕೊಂಡು. ಇದು ಈ ಥರ ರಾತ್ರಿ ಇಡೀ ಇರ್ತಾರೆ ಈ ಥರ ಲೈಟಿಂಗ್ಸ್ನ. ಸೈಡೆಲ್ಲ ಫುಲ್ ಸುಮಾರು ರೆಸ್ಟೋರೆಂಟ್ಗಳಿವೆ, ಅದರ ಹೊರಗಡೆ ಈ ಥರ ಡೆಕೋರೇಟ್ ಮಾಡಿರ್ತಾರೆ ಶಾಕ್ಸ್. ನಾವೀಗ ಬಂದಿರೋದು ಸೆಪ್ಟೆಂಬರಲ್ಲಿ, ಆಫ್ ಸೀಸನ್. ಈ ಟೈಮಲ್ಲಿ ಹೆಚ್ಚಾಗಿ ಎಲ್ಲ ಬೀಚ್ಗಳಲ್ಲಿ ಶಾಕ್ಸ್ಗಳನ್ನು ಹಾಕಿರೋದಿಲ್ಲ. ಈ ಸಲ ಹೆವಿ ರೇನ್ ಕೂಡ ಇತ್ತಲ್ವ, ಅದರಿಂದ ಸ್ವಲ್ಪ ಲೇಟಾಗಿ ಈ ಸಲ ಶಾಕ್ಸ್ಗಳನ್ನು ಹಾಕ್ತಾರೆ. ಇಲ್ಲಿ ಪ್ರತಿಯೊಂದು ಬೀಚ್ಗಳಲ್ಲೂ ಶಾಕ್ಸ್ಗಳಿವೆ, ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ, ನೋಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಇವಾಗ ನಾವು ಬಂದಾಗ ಹೆಚ್ಚಿನ ಫೋರ್ಟ್ಗಳು ಓಪನ್ ಇರಲಿಲ್ಲ, ಅಗೋಡ ಫೋರ್ಟ್ ಓಪನ್ ಇರಲಿಲ್ಲ. ಅದೇ ಥರ ಚರ್ಚ್ಗಳಿಗೂ ಕೂಡ ಎಂಟ್ರಿ ಇರಲಿಲ್ಲ, ಎಲ್ಲ ಕ್ಲೋಸ್ ಆಗಿತ್ತು. ಸೊ ಯಾರಾದರೂ ಅಕ್ಟೋಬರಲ್ಲಿ ನೀವು ಬರೋರಿದ್ದರೆ ನಿಮಗೆ ಎಲ್ಲವೂ ಓಪನ್ ಆಗಿರುತ್ತೆ. ಆ ಹೊತ್ತಲ್ಲಿ ಬೀಚಲ್ಲಿ ಶಾಕ್ಸ್ಗಳು ಸಿಗುತ್ತೆ ನಿಮಗೆ. ಹಾಗೆ ಚರ್ಚ್ಗಳನ್ನು ಕೂಡ ಓಪನ್ ಮಾಡ್ತಾರಂತೆ ಅಕ್ಟೋಬರ್ ತಿಂಗಳಲ್ಲಿ. ಯಾರಾದರೂ ಅಕ್ಟೋಬರಲ್ಲಿ ಹಾಲಿಡೇ ಪ್ಲ್ಯಾನ್ ಮಾಡೋದಾದರೆ ಖಂಡಿತವಾಗಿಯೂ ಗೋವಾಗೆ ಬರ್ಬೋದು. ಇಲ್ಲಿದು ಬೀಚ್ಗಳಾಗಿರ್ಬೋದು, ಒಂದು ಟೆಂಪಲ್ಗಳಾಗಿರ್ಬೋದು, ಚರ್ಚ್ಗಳಾಗಿರ್ಬೋದು, ತುಂಬ ಚೆನ್ನಾಗಿದೆ. ನೈಟ್ ಲೈಫನ್ನು ಯಾರು ಇಷ್ಟಪಡ್ತಾರೆ ಅವರಿಗಂತೂ ಸಖತ್ ಇಷ್ಟ ಆಗುತ್ತೆ ಗೋವಾ. ಯಾರಿಗೆಲ್ಲ ಶಾಪಿಂಗ್ ಮಾಡೋದಂದರೆ ತುಂಬ ಇಷ್ಟ ಅವರಿಗಂತೂ ಸಖತ್ ಇಷ್ಟ ಆಗುತ್ತೆ ಗೋವಾ. ಯಾಕಂದರೆ ಇಲ್ಲಿ ಅಲ್ಲಲ್ಲಿ ಬೀಚ್ಗಳ ಹತ್ತಿರ ಸ್ಟ್ರೀಟ್ ಶಾಪಿಂಗ್ ಮಾಡಬಹುದು. ಕೋಲ್ವಾ ಬೀಚ್ ಹತ್ತಿರ, ಕಲಾಂಗುಟ್ ಬೀಚ್ ಹತ್ತಿರ, ಹಾಗೆ ಬಾಗ ಬೀಚ್ ಹತ್ತಿರ, ವಗಟೂರ್ ಬೀಚ್ ಹತ್ತಿರ ನಿಮಗೆ ಶಾಪಿಂಗ್ ಚೆನ್ನಾಗಿ ಮಾಡಬಹುದು. ನೀವು ಶಾಪಿಂಗ್ ಮಾಡೋದಾದರೆ ಕಲಾಂಗುಟ್ ಬೀಚಲ್ಲಿ ನಿಮಗೆ ಆಪ್ಷನ್ಸ್ ತುಂಬ ಇದೆ. ಅಲ್ಲಿ ದಾರಿಯುದ್ದಕ್ಕೂ ಎರಡೂ ಸೈಡಲ್ಲೂ ಕೂಡ ತುಂಬ ಶಾಪ್ಸ್ಗಳಿವೆ. ಈವನ್ ಅಲ್ಲಿದು ಬಟ್ಟೆಗಳು ಚೆನ್ನಾಗಿವೆ, ಬೇಕಾದ್ರೆ ನೀವು ಶಾಪಿಂಗ್ ಮಾಡಬಹುದು. ಗೋವಾದಲ್ಲಿ ಡ್ರೆಸ್ಸಸ್ ತುಂಬ ಚೆನ್ನಾಗಿ ಸಿಗುತ್ತೆ, ಶಾರ್ಟ್ಸು ಒಳ್ಳೊಳ್ಳೆ ಸಿಗುತ್ತೆ. ಹಾಗೆಯೇ ಡ್ರೈ ಫ್ರೂಟ್ಸನ್ನು ಇಷ್ಟಪಡೋರು ಕೂಡ ಇಲ್ಲಿ ಡ್ರೈ ಫ್ರೂಟ್ಸನ್ನು ತಗೊಳ್ಬಹುದು. ನಾವು ಇದಕ್ಕಿಂತ ಮುಂಚೆ ಬಂದಾಗ ಸುಮಾರು ಚರ್ಚಸ್ಗಳನ್ನು ಹಾಗೆ ಟೆಂಪಲ್ಗಳನ್ನು ನಾವು ವಿಸಿಟ್ ಮಾಡಿದ್ವಿ. ಸೊ ಈ ಸಲ ಕೇವಲ ನಾವು ರಿಲ್ಯಾಕ್ಸ್ ಮಾಡಲಿಕ್ಕೆ ಬಂದಿರೋದಕ್ಕೋಸ್ಕರ ನಾವು ಹೆಚ್ಚಿನ ಪ್ಲೇಸ್ಗಳಿಗೆ ಹೋಗಿಲ್ಲ. ಕೇವಲ ನಮ್ಮದು 1.5 ದಿವಸದ ಟ್ರಿಪ್ ಆಗಿತ್ತು ಇದು. ನನ್ನ ಈ ಒಂದು ಗೋವಾದ್ದು ಟ್ರಿಪ್ ನಿಮಗೂ ಇಷ್ಟ ಆಗಿತ್ತು ಅಂತ ಎನಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈಗ ನೀವು ನೋಡ್ತಿರುವಂಥ ಬೀಚ್ ಇದು ಕೊಲ್ವಾ ಬೀಚ್. ಇದು ಸೌತ್ ಗೋವಾದಲ್ಲಿ ಇರುವಂಥದ್ದು. ತುಂಬ ಚೆನ್ನಾಗಿದೆ. ಇಲ್ಲಿ ಕ್ರೌಡ್ ಕೂಡ ತುಂಬ ಕಡಿಮೆ ಇದೆ. ಇದು ನಮ್ಮ ಲಾಸ್ಟ್ ಡೆಸ್ಟಿನೇಷನ್. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನನ್ನ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದಾರೆ ನನ್ನ ಚಾನಲನ್ನು ಅವರು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅದರ ಪಕ್ಕದಲ್ಲಿರುವ ಒಂದು ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಸೊ ನನ್ನ ಈ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.